ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ಒಂದು ಓಟವನ್ನು ದಾಖಲಿಸುವ ಪ್ರಯತ್ನಗಳು ಬರ್ತಾ ಇದೆ. ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆರಂಭಿಕ ಹಂತದ ಮೊದಲ ಚೆಂಡು ಪಡ್ಕೊಳ್ತಾ ಇದೆ. ಎರಡನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನಗಳು ಬರ್ತಾ ಇತ್ತು. ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಕ್ಯಾಚ್ ಅನ್ನು ಪಡೆಯುವ ಪ್ರಯತ್ನದ ನಡುವೆ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಬಹುಶಃ ಕ್ಯಾಚ್ ಅನ್ನು ಪಡ್ಕೊಂಡಿದ್ರೆ ಮೊದಲ ವಿಕೆಟ್ ಸಾಗಾತವನ್ನು ಪಡ್ಕೊಳ್ಳುತ್ತಾ ಒಂದು ಲೆಕ್ಕಾಚಾರ ಈಗ ಬದಲಾಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ಡ್ರೀಮ್ 11 ಚೆನ್ನೈ ಒಂದು ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಕೂಡ ಆರಂಭಿಕವಾದ 3 ಚೆಂಡುಗಳು ಆಟ ಬಾಕಿ ಉಳಿತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಮೊದಲ 3 ಚೆಂಡಿನ ಬಳಿಕ ಕೇವಲ ಒಂದು ಓಟಗಳಿಗೆ ಅವಕಾಶ ಮಾಡಿದ್ದಾರೆ. ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ನಿರೀಕ್ಷಿತ ಓಟಗಳಿಗೆ ಸತೀಶ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಇನ್ನು ಕೂಡ ಮೊದಲ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಐದನೇ ಬಾರಿ ಬಹಳಷ್ಟು ಉತ್ತಮ ರೀತಿಯ ಆಟ. ಸಿಲ್ಲೆ ಬಿಡ ಫೈಲ್ ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ಒಂದು ಓಟ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. 2ಕ್ಕೆ ತಲುಪ್ತಾ ಇದೆ. ಮೊದಲ 1 ಚೆಂಡು ಬಾಕಿ ಉಳಿತಾ ಇದೆ. ಇನ್ನು ಕೂಡ ಆ ಪವರ್ ಪ್ಲೇನ ಮೊದಲ 5 ಚೆಂಡಿನ ಮುಕ್ತಾಯದ ಬಳಿಕ ಡ್ರೀಮ್ 11 ಚೆನ್ನೈ 2 ಓಟವನ್ನು ದಾಖಲಿಸ್ತಾ ಇದೆ. ಕೊನೆ ಬಾರಿ ಸತೀಶ್ ಎಸ್ತಿರ್ತಕ್ಕಂಥ ಕೊನೆಯ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕ ಕ್ಯಾಚ್ ಅನ್ನು ಪಡೆಯುವ ಮುಖಾಂತರವಾಗಿ ಮೊದಲ ವಿಕೆಟ್ ಸಾಗಾತವನ್ನು ಪಡ್ಕೊಳ್ತಾ ಇದೆ. ಒಂದೆರಡು ಪವರ್ ಪ್ಲೇನ ಮೊದಲ ಓವರ್ನ ಕೊನೆಯ ಚೆಂಡಿಗೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಸದ್ಯ ವಿಕೆಟ್ ಸಾಗಾತವನ್ನು ಪಡ್ಕೊಳ್ತಾ ಇದೆ. ಆ ಮುಕ್ತಾಯ ಕಂಡಿರ್ತಕ್ಕಂಥ ಮೊದಲ ಓವರ್ನ 6 ಚೆಂಡಿನ ಬಳಿಕ 2 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ ಒಂದು ವಿಕೆಟ್ಸ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಪಂದ್ಯ 7 ಚೆನ್ನೈ ತಂಡಗಳು ಆಡ್ತಾ ಇದ್ದಾವೆ. ಪ್ರಯತ್ನಗಳು ಬರ್ತಾ ಇದೆ. ವಿಕೆಟ್ಗಳಿಗೆ ಬಲವಾದ ಮಳೆಯನ್ನು ಮಾಡಿಸಿದ್ದು ಪುರಸ್ಕಾರವನ್ನು ತೀರ್ಪುಗಳನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ.
ಸ್ವಾಮಿ ವಿಕೆಟ್ ಸಾಗಾಟವನ್ನು ಪಡ್ಕೊಳ್ತಾ ಇದೆ. ಇದರಲ್ಲಿ ಈಗಾಗಲೇ 2 ವಿಕೆಟ್ಸ್ ಕಳೆದುಕೊಂಡಿರ್ತಕ್ಕಂಥ ಟೀಮ್ ಚೆನ್ನೈ 3 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ 2 ವಿಕೆಟ್ಸ್ ಕಳೆದುಕೊಳ್ತಾ ಇದೆ ರನ್ ರೂಪದಲ್ಲಿ. ವ್ಯವಸ್ಥಿತವಾಗಿ ಸಾಗ್ತಾ ಇರ್ತಕ್ಕಂಥ 3 ದಿವಸದ ಹಗಲಿನ ಹಗಲು ರಾತ್ರಿಯ ದಾಂಡು ಚೆಂಡಿನ ಪಂದ್ಯಾಟ ಅಂತಿಮ ದಿವಸದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ 2 ಚೆನ್ನೈ ತಂಡಗಳು ಆಡ್ತಾ ಇದೆ. ಈಗಾಗಲೇ ಚೆನ್ನೈ 3 ಓಟಗಳನ್ನು ದಾಖಲಿಸುವ ಅಮೂಲ್ಯವಾಗಿರ್ತಕ್ಕಂಥ 2 ವಿಕೆಟ್ಸ್ ಕಳೆದುಕೊಳ್ತಾ ಇದ್ದಾರೆ. ದಿನೇಶ್ ಬಂದಿದ್ದಾರೆ. ಹೆಚ್ಚುವರಿ ಆಗ್ತಾ ಇದೆ. ಹೆಚ್ಚುವರಿ ಮುಖಾಂತರ ಮಾತ್ರ ಕೂಡ 5ಕ್ಕೆ ತಲುಪ್ತಾ ಇದೆ. 5 ಲಾಸ್ ಆಫ್ 2 ವಿಕೆಟ್ಸ್. ದಾಖಲಿಸಿಕೊಂಡು ಈಗಾಗಲೇ ಅಮೂಲ್ಯವಾಗಿರ್ತಕ್ಕಂಥ 2 ವಿಕೆಟ್ಸ್ ಕಳೆದುಕೊಳ್ತಾ ಇದ್ದಾರೆ. ಅವಕಾಶ ಬರ್ತಾ ಇಲ್ಲ. ಓವರ್ಗಳನ್ನು ದಾಖಲಿಸಿದ ಆ ಬಳಿಕದ 4ನೇ ಚೆಂಡು ಬ್ಯಾಟ್ ಆಗಿ ಬರ್ತಾ ಇದೆ. ಮತ್ತೆ ಓಟಿನ ಅವಕಾಶ ಮಾಡಿಕೊಳ್ತಾ ಇಲ್ಲ. ಮತ್ತೆ ರನ್ ಸೇರ್ಪಡೆ ಅಂತ್ಯಕ್ಷತೆಯನ್ನು ಪಡ್ಕೊಳ್ತಾ ಇದೆ. 15 ಪರಣಿ ಓಟಿನ ಅವಕಾಶ ಮಾಡಿಕೊಳ್ತಾ ಇಲ್ಲ. 15 ಪವರ್ ಪ್ಲೇ ಜಾರಿಯಲ್ಲಿದೆ. ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇತ್ತು. ನಿರೀಕ್ಷಿತ ಓಟಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪಾಲ್ಕನ ಚೆಂಡಿನಲ್ಲಿ ಬೀಸುವಂತ ಪ್ರಯತ್ನ ಆಟಗಾರರು ಮಾಡ್ತಾ ಇದ್ದಾರೆ. ನಿರೀಕ್ಷಿತ ಓಟಗಳು ಕೊನೆಯ ಚೆಂಡು ಮತ್ತೆ ಓಟದ ಅವಕಾಶಗಳು ಬರ್ತಾ ಇಲ್ಲ. ಮುಕ್ತಾಯ ಕಂಡಿರ್ತಕ್ಕಂಥ ಬಳಿಕ 5 ಓಟವನ್ನು ದಾಖಲಿಸುವ ಅಮೂಲ್ಯವಾಗಿರ್ತಕ್ಕಂಥ 2 ವಿಕೆಟ್ಸ್ ಕಳೆದುಕೊಳ್ತಾ ಇದ್ದಾರೆ. ಫೈನಲ್ಸ್ ಲಾಸ್ ಆಫ್ 2 ವಿಕೆಟ್ಸ್. ಆರಂಭಿಕ ಪಂದ್ಯದ 6 ಓವರ್ಗಳ ಪಂದ್ಯ ಬಾಕಿ ಇರ್ತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಮುಂದಕ್ಕೆ ಪಡ್ಕೊಳ್ತಾ ಇದೆ. ಆ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಡ್ರೀಮ್ 11 ಚೆನ್ನೈ ಮತ್ತು ಸಾಯಿ 11 ಚೆನ್ನೈ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ.
ಮೈಸೂರು ತಂಡದ ನಾಯಕ ಟಾಸ್ಗಾಗಿ ಬನ್ನಿ ಎನ್ನುವಂಥ ಸೂಚನೆ ರವಾನಿಸ್ತದೆ, ಗಮನಿಸಿಕೊಳ್ಳಿ. ACICC ಮೈಸೂರು ಮತ್ತು ಫ್ರೆಂಡ್ಸ್ ಬೆಂಗಳೂರು ತಂಡದ ನಾಯಕ ಟಾಸ್ಗಾಗಿ ಬರಬೇಕು. ಹೊಸ ಬೌಲರ್ ಜಡ್ಡು 3ನೇ ಓವರ್ಗಾಗಿ. ದಿನೇಶ್ ಶೈಕನ ಪಡ್ಕೊಳ್ತಾ ಇದ್ದಾರೆ. 3ನೇ ಓವರ್ ಮೊದಲ ಚೆಂಡು ಶಾರ್ಟ್ ಆಗಿರ್ತಕ್ಕಂಥ ಚೆಂಡು. ಒಂದು ಓಟವನ್ನ ದಿನೇಶ್ ದಾಖಲಿಸಿದ್ದಾರೆ. ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಆ ಒಂದು ಓಟದ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಚಾತಿಯ. 3ನೇ ಓವರ್ ಮುಕ್ತಾಯದ ಒಂದು ಚೆಂಡಿನ ಬಳಿಕ ಜೋಡಿಸಿರ್ತಕ್ಕಂಥ 2ನೇ ಚೆಂಡು ಗೂಟದ ಹಿಂಭಾಗದ ಓಟವನ್ನು ದಾಖಲಿಸುವ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಒಂದು ಓಟದ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಅತಿಕ್ರಮ ಓಟಗಳು ಬರ್ತಾ ಇದೆ. 1+1 2 ಓಟದ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ ಅತಿಕ್ರಮ ಓಟಗಳನ್ನು ದಾಖಲಿಸಿದ್ದಾರೆ. ಈ ರೀತಿಯ ಸೇರ್ಪಡೆ ಮುಖಾಂತರವಾಗಿ 8ಕ್ಕೆ ತಲುಪ್ತಾ ಇದೆ. ಮತ್ತೆ ಅತಿಕ್ರಮ ಓಟಗಳ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕ ಮತ್ತೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ 2 ಓಟಗಳು ಸೇರ್ಪಡೆ ಆಗ್ತಾ ಇದೆ. ಒಂದೆಡೆಯಲ್ಲಿ ಈ ರೀತಿಯ ಅತಿಕ್ರಮ ಓಟಗಳನ್ನು ಬ್ಯಾಕ್ ಟು ಬ್ಯಾಕ್ ಈ ರೀತಿ ಜಡ್ಡು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಲಾಭವನ್ನು ಒಂದೆಡೆಯಲ್ಲಿ ಡ್ರೀಮ್ 11 ಚೆನ್ನೈನ ತಾಟ್ ಅವರು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. 10ಕ್ಕೆ ತಲುಪ್ತಾ ಇದೆ. ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಒಂದೆಡೆ ನಾನ್ ಸ್ಟ್ರೈಕ್ ನಲ್ಲಿ ದಿನೇಶ್, ಎಸ್ಗಾರಿಕೆ ಭಾಗದಲ್ಲಿ ಜಡ್ಡು. ಆವರಿಸಿಕೊಂಡು ಬೇಯಿಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇದೆ. ಒಂದು ಓಟ, 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ 2 ಓಟಗಳು ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಆ 2 ಓಟದ ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. 11. ಮತ್ತೆ ಜಡ್ಡು ಬ್ಲಾಕ್ ಚೆಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಸಿಲೆ ಬಿಡ ಫೈಲ್ ಭಾಗದಲ್ಲಿ ಒಂದು ಓಟ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. 13 ಲಾಸ್ ಆಫ್ 2 ವಿಕೆಟ್ಸ್. ಸಿಲೆ ಮಿಡಲ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ಕೇವಲ ಒಂದು ಓಟಗಳಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ಡ್ರೀಮ್ 11 ಚೆನ್ನೈನ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಒಂದೆಡೆ ಡಾಟ್ ಬಾಲ್ ನ ಸೇರ್ಪಡೆ ಬಲವಾದ ಮನವಿಗಳು ಮುಂದುವರಿಕೆ ಪಡ್ಕೊಳ್ತಾ ಇದೆ. ಥರ್ಡ್ ಎಂಪೈರ್ಗಾಗಿ ಮನವಿಯನ್ನು ರವಾನಿಸ್ತಾ ಇದ್ದಾರೆ. ಅದ್ಯಾವ ರೀತಿಯ ತೀರ್ಪು ಅಂತಿಮ ಹಂತದಲ್ಲಿ ಬರ್ತದೆ ಕಾದುಕೊಳ್ಳಬೇಕಾಗಿದೆ.
ನಾಟ್ ಔಟ್ ತೀರ್ಪು ಬರ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ 3ನೇ ಓವರ್ನಲ್ಲಿ. ಮೂರನೇ ಓವರ್ ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಪೂಗಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಜಡ್ಡು 3ನೇ ಓವರ್ ಕೊನೆಯ ಚೆಂಡಿಗಾಗಿ. ಜಡ್ ಎಸ್ತಿರ್ತಕ್ಕಂಥ ಕೊನೆಯ ಚೆಂಡು, ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟ, 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಯಶಸ್ಸು ಬರ್ತಾ ಇದೆ. ಆ ಮುಕ್ತಾಯ ಕಂಡಿರ್ತಕ್ಕಂಥ 3 ಓವರ್ನ ಬಳಿಕ ಡ್ರೀಮ್ 11 ಚೆನ್ನೈ 16 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ 2 ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. ಎಂಡ್ ಆಫ್ 2 overs, 16 runs loss of 2 wickets. ಇನ್ನು ಕೂಡ ಆರಂಭಿಕದ 5 ಓವರ್ಗಳ ಪಂದ್ಯ ಬಾಕಿ ಉಳಿತಾ ಇದೆ. 30 ಚೆಂಡುಗಳ ಆಟ ಆರಂಭಿಕದಲ್ಲಿ ಬಾಕಿ ಉಳಿತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಆ ಮೊದಲ ಕ್ವಾರ್ಟರ್ ಫೈನಲ್ ಅನ್ನು 2 ಕೂಡ ಚೆನ್ನೈನ ತಂಡಗಳು ಆಡ್ತಾ ಇದ್ದಾವೆ. ಒಂದೆಡೆಯಲ್ಲಿ ಸಾಯಿ 11 ಚೆನ್ನೈ ರೂಪದಲ್ಲಿ ಆಡಿದ್ರೆ, ಇನ್ನೊಂದು ಡ್ರೀಮ್ 11 ಚೆನ್ನೈ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಈಗಾಗಲೇ ಮುಕ್ತಾಯ ಕಂಡಿರ್ತಕ್ಕಂಥ 3 ಓವರ್ನ ಬಳಿಕ ಡ್ರೀಮ್ 11 ಚೆನ್ನೈ 16 ಓಟವನ್ನು ದಾಖಲಿಸ್ತಾ ಇದೆ. ನಾಲ್ಕನವರೆಗಾಗಿ ಪಳನಿಯನ್ನು ಬಳಸ್ತಾ ಇದ್ದಾರೆ. ಮೊದಲ ಚೆಂಡು 30 ಮೀಟರ್ ಓಟವನ್ನು ದಾಖಲಿಸಲು ಪ್ರಯತ್ನವನ್ನು ಮಾಡಿದ್ರು. 1 ಓಟ, 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಯಶಸ್ಸು ಬರ್ತಾ ಇದೆ. ಆ 2 ಓಟದ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. 18. ಪಳನಿ 2ನೇ ಬಾರಿ ದಿನೇಶ್ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾರೆ. ಸ್ವೀಪ್ ಶಾಟ್ ದಾಖಲಿಸಲು ಪ್ರಯತ್ನಗಳು ಬರ್ತಾ ಇದೆ. 1 ಓಟ ಯಶಸ್ಸನ್ನು ಪಡ್ಕೊಳ್ತಾ ಇತ್ತು. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಮತ್ತೆ ಯಶಸ್ಸು ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಈ ರೀತಿ ಅವಳಿ ಓಟಗಳಿಗೆ ಒಂದೆಡೆಯಲ್ಲಿ ಪಳನಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ 1-2 ಓಟವನ್ನು ದಿನೇಶ್ ದಾಖಲಿಸಿದ್ದಾರೆ. 2 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. 20. ಪಂದ್ಯಾಟವನ್ನು ಮುಂದುವರಿಸಿ ಇನ್ನು ಕೂಡ 4ನೇ ಓವರ್ನ 4 ಚೆಂಡುಗಳ ಆಟ ಬಾಕಿ ಇದೆ. ಒಂದೆಡೆ ಸ್ಟ್ರೈಕ್ ಅನ್ನು ದಿನೇಶ್ ಪಡ್ಕೊಳ್ತಾ ಇದ್ದಾರೆ. ಪಳನಿ 3ನೇ ಬಾರಿ ದಿನೇಶ್ ಗೆದ್ದಿರ್ತಕ್ಕಂಥ 3ನೇ ಚೆಂಡು ಅತಿಕ್ರಮ ಓಟಗಳಿಗೆ ಒಂದೆಡೆಯಲ್ಲಿ ಪಳನಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ 1 ಓಟದ ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ ಕೂಡ 21ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕ 1 ಓಟ, 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಮತ್ತೆ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಈಗಾಗಲೇ ಮುಕ್ತಾಯ ಕಂಡಿರ್ತಕ್ಕಂಥ 4ನೇ ಓವರ್ನ 3 ಚೆಂಡಿನ ಬಳಿಕ 3 ಅವಳಿ ಓಟಗಳ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪಳನಿ. ಇನ್ನು ಕೂಡ
ಮೂರು ಚೆಂಡುಗಳಾಟ ಬಾಕಿ ಉಳಿತಾ ಇದೆ. ಇಪ್ಪತ್ತ 23. ಇನ್ನು ಮೂರು ಚೆಂಡುಗಳಾಟ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ಓಟಗಳು ಬರ್ತಾ ಇದೆ ಬೈ ರೂಪದಲ್ಲಿ 1+1. 2 ಓಟದ ಹೆಚ್ಚುವರಿ ಆಗ್ತಾ ಇದೆ. ಮತ್ತೆ ಅತಿಕ್ರಮ ಓಟಗಳ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ 2 ಓಟದ ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. 25. ಮತ್ತೆ ಪಳನಿ ಸುಂದರತೆ ಎಸೆತ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಒಂದೆಡೆ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ಳುತ್ತಾ ಇದೆ. ಇನ್ನು 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಓದರನ್ನು ಆವರಿಸಿಕೊಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಒಂದು ಓಟದ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದೆ. 26. ಒಂದು ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಕೊನೆ ಬಾರಿ 30 ಮೀಟರ್ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನ ಸಿಲ್ಲಿ ಮಿಡಲ್ ಮೇಲ್ಭಾಗದಲ್ಲಿ ಮಾಡಿದ್ದಾರೆ. ಒಂದು ಓಟ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 24 ಚೆಂಡಿನ ಬಳಿಕ 27 ಓಟವನ್ನು ದಾಖಲಿಸ್ತಾ ಇದೆ ಡ್ರೀಮ್ 11 ಚೆನ್ನೈ. ಎಂಡ್ ಆಫ್ 4 overs, 27 runs loss of 2 wickets. Pamangku. ಇದು ಕೂಡ ಆರಂಭಿಕದಲ್ಲಿ ದಿನೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಶಿವಪ್ರಗತಿ ಪಂದ್ಯಾಟವನ್ನು ಮುಂದುವರಿಸಿ ಭರತ್ 5ನೇ ಓವರ್ ಮೊದಲ ಚೆಂಡು 30 ಮೀಟರ್ ಓಟವನ್ನು ದಾಖಲಿಸಲು ಪ್ರಯತ್ನವನ್ನು ದಿನೇಶ್ ಮಾಡಿದ್ರು. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. 28ಕ್ಕೆ ತಲುಪ್ತಾ ಇದೆ. 28. ಎರಡನೇ ಬಾರಿ ರನ್ಔಟ್ ಅವಕಾಶ ಇದೆ. ತನ್ಮೂಲಕ ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಸಾಗಾಟವನ್ನು ಪಡ್ಕೊಳ್ಳುತ್ತಾ ಇದೆ. 28 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಡ್ರೀಮ್ 11 ಚೆನ್ನೈ ಈಗ 3ನೇ ವಿಕೆಟ್ಸ್ ಅನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ನಿನ್ನ ನೋಡಲೆಂದು ನನ್ನ ಎದೆಯಲ್ಲಿ
ವೆಂಕಟ್ ಸ್ಟ್ರೈಕ್ ಅನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. 6 ಓವರ್ ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಸತೀಶ್ ಕೊನೆ ಬಾರಿ ವೆಂಕಟ್ ಗೆಸ್ತಿರ್ತಕ್ಕಂಥ ಕೊನೆಯ ಚೆಂಡು. ಒಂದು ಓಟವನ್ನು ವೆಂಕಟ್ ದಾಖಲಿಸಿದ್ರು. 2ನೇ ಓಟವನ್ನು ದಾಖಲಿಸುವ ಪ್ರಯತ್ನದ ನಡುವೆ ಯಶಸ್ಸು ಬರ್ತಾ ಇದೆ. ಆ 2 ಓಟದ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 40ಕ್ಕೆ ತಲುಪ್ತಾ ಇದೆ ಮುಕ್ತಾಯದ 6 ಓವರ್ನ ಬಳಿಕ. ಮತ್ತೆ ಭರತನ ಪರಿಚಯಿಸುವಂತ ಪ್ರಯತ್ನವನ್ನ ಸಾಯಿ ಚೆನ್ನೈ ಆಟಗಾರರು ಮಾಡ್ತಾ ಇದ್ದಾರೆ. 7ನೇ ಓವರ್ಗಾಗಿ 7ನೇ ಓವರ್ ಮೊದಲ ಚೆಂಡಿಗಾಗಿ ಭರತ್ ಎಸ್ತಿರ್ತಕ್ಕಂಥ ಮೊದಲ ಚೆಂಡು ಬೀಸುವಂತ ಪ್ರಯತ್ನವನ್ನ ಮಾಡಿದ್ದು. ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 7ನೇ ಓವರ್ ಮೊದಲ ಚೆಂಡಿನಲ್ಲಿ ಪಡ್ಕೊಳ್ತಾ ಇದೆ. ಇನ್ನು ಕೂಡ ಆರಂಭಿಕ 11 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು. ಒಂದು ಓಟವನ್ನು ದಾಖಲಿಸಿದ್ರು. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಯಶಸ್ಸು ಬರ್ತಾ ಇದೆ. 3ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಅಂತಿಮ ಹಂತದಲ್ಲಿ ಆ 3 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 43ಕ್ಕೆ ತಲುಪ್ತಾ ಇದೆ. 43. ಇನ್ನು ಕೂಡ 7ನೇ ಓವರ್ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು. ಒಂದು ಓಟವನ್ನು ದಾಖಲಿಸಿದ್ರು. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 44ಕ್ಕೆ ತಲುಪ್ತಾ ಇದೆ. ಒಂದು ಓಟವನ್ನು ದಾಖಲಿಸಿದ್ರು. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 45ಕ್ಕೆ ತಲುಪ್ತಾ ಇದೆ. 45. ವೆಂಕಟ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವೆಂಕಟ್ ಗೆಸ್ತಿರ್ತಕ್ಕಂಥ ಚೆಂಡು. ಒಂದು ಓಟವನ್ನು ದಾಖಲಿಸಿದ್ರು. ಆ ಒಂದು ಓಟದ ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ ಕೂಡ 46ಕ್ಕೆ ತಲುಪ್ತಾ ಇದೆ. 7ನೇ ಓವರ್ ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಇನ್ನು ಕೂಡ ಕೊನೆ ಬಾರಿ ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಗೂಟದ ಹಿಂಭಾಗದಲ್ಲಿ ಒಂದು ಓಟ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 7 ಓವರ್ನ ಬಳಿಕ 47 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಕೂಡ ಆರಂಭಿಕ ಹಂತದ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಇನ್ನು ಕೂಡ ಆರಂಭಿಕ ಹಂತದ ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅಂತಿಮ 6 ಚೆಂಡುಗಳಿಗೆ ಮತ್ತೆ ಜಡ್ಡುವನ್ನು ಬಳಸುವಂತ ಪ್ರಯತ್ನದಲ್ಲಿ ಸಾಯಿ ಚೆನ್ನೈ ಆಟಗಾರರು ಮುಂದುವರಿಸಿದ್ದಾರೆ. ಅಂತಿಮ ಮೊದಲ ಚೆಂಡು ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನವನ್ನು ಮಾಡಿದ್ರು. ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕ
ಸುಂದರತೆ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖಾಂತರ ಮತ್ತೊಂದು ವಿಕೆಟ್ ಸಾಗಾಟವನ್ನು ಪಡ್ಕೊಳ್ಳುತ್ತಾ ಇದೆ. ಅಂತಿಮವಾದ ಮೊದಲ ಚೆಂಡಿಗೆ ಬೀಸುವಂತ ಪ್ರಯತ್ನವನ್ನು ಸಂತು ಮಾಡಿದ್ದಾರೆ. ಸದ್ಯ ವಿಕೆಟ್ ಸಾಗಾಟವನ್ನು ಪಡ್ಕೊಳ್ಳುತ್ತಾ ಇದೆ. ಇನ್ನು ಕೂಡ ಆರಂಭಿಕ ಹಂತದ 5 ಚೆಂಡುಗಳ ಆಟ ಬಾಕಿ ಇದೆ. ಹೊಸ ಆಟಗಾರ ವಿವೇಕ್ ಆ ಕಡೆಗೆ ಬಂದಿದ್ದಾರೆ. ಈಗಾಗಲೇ 47 ಓಟವನ್ನು ದಾಖಲಿಸಿರ್ತಕ್ಕಂಥ ಡ್ರೀಮ್ 11 ಚೆನ್ನೈ ಅಮೂಲ್ಯವಾಗಿರ್ತಕ್ಕಂಥ 5 ವಿಕೆಟ್ಸ್ ಅನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಇನ್ನು ಕೂಡ 5 ಚೆಂಡುಗಳ ಆಟ ಆರಂಭಿಕ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಜಡ್ಡು 2ನೇ ಬಾರಿ 30 ಮಿಟ್ ಓಟವನ್ನು ದಾಖಲಿಸಲು ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇತ್ತು. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಆ ಕ್ಷೇತ್ರ ವೈಫಲ್ಯತೆ ಮುಖಾಂತರವಾಗಿ ಈ ರೀತಿ ಅವಳಿ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 49ಕ್ಕೆ ತಲುಪ್ತಾ ಇದೆ. 49. ಸ್ಟೆಂಪೌಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಮಿಡಲ್ ಮೇಲ್ಭಾಗದಲ್ಲಿ ಒಂದು ಓಟ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇತ್ತು. 50ಕ್ಕೆ ತಲುಪ್ತಾ ಇದೆ. 50. ಇನ್ನು ಕೂಡ ಆರಂಭಿಕ ಹಂತದ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಈಗ ಸ್ಟ್ರೈಕರ್ ವಿವೇಕ್ ಪಡ್ಕೊಳ್ತಾ ಇದ್ದಾರೆ. ಜಡ್ಡು 4ನೇ ಬಾರಿ ವಿವೇಕ್ ಎಸೆದಿರ್ತಕ್ಕಂಥ 4ನೇ ಚೆಂಡು. ವಿವೇಕ್ ರಿವರ್ಸ್ ಶಾಟ್ ಅನ್ನು ದಾಖಲಿಸಲು ಪ್ರಯತ್ನವನ್ನು ಮಾಡಿದ್ದಾರೆ. ಕೇವಲ 1 ಓಟಗಳಷ್ಟೇ ಬರ್ತಾ ಇದೆ. ಆ 1 ಓಟದ ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ ಕೂಡ 51ಕ್ಕೆ ತಲುಪ್ತಾ ಇದೆ. 51. ಐದನೇ ಬಾರಿ ಜಡ್ಡು ಎಸೆದಿರ್ತಕ್ಕಂಥ 5ನೇ ಚೆಂಡು. ಸ್ಟೆಂಪೌಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಮಿಡಲ್ ಮೇಲ್ಭಾಗದಲ್ಲಿ 1 ಓಟವನ್ನು ಪೂರೈಸಿದ್ದಾರೆ. ಆ 1 ಓಟದ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 52ಕ್ಕೆ ತಲುಪ್ತಾ ಇದೆ. 52. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ಜಡ್ಡು ಕೊನೆಯ ಬಾರಿ ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನವನ್ನು ಅಂತಿಮ ಚೆಂಡಿಗೆ ಮಾಡಿದ್ರು. ಕೇವಲ 1 ಓಟಗಳು ಬರ್ತಾ ಇದೆ. ಆ 1 ಓಟದ ಸೇರ್ಪಡೆ ಮುಖಾಂತರವಾಗಿ ರನ್ಔಟ್ಸ್ ರೂಪದಲ್ಲಿ ಮೊದಲ ಆರಂಭಿಕ ಹಂತ ಮುಕ್ತಾಯವನ್ನು ಪಡ್ಕೊಳ್ಳುತ್ತದೆ. ಆರಂಭಿಕ ಹಂತದ ಮುಕ್ತಾಯದ 8 ವಾರ ಬಳಿಕ ಡ್ರೀಮ್ 11 ಚೆನ್ನೈ 53 ಓಟವನ್ನು ದಾಖಲಿಸಿಕೊಂಡು 54ರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದ್ದಾರೆ.
54ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಸಾಯಿ ಚೆನ್ನೈ ಆಟಗಾರ ಆರಂಭಿಕ ಹಂತದ ಆಟಗಾರರ ಸಿದ್ಧತೆಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಡ್ರೀಮ್ 11 ಕ್ಷೇತ್ರಕ್ಷಣೆಗೆ ಸಾಗಬೇಕು. ಪಂದ್ಯಾಟದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಂಗಣವನ್ನು ಕಾಣ್ತಾ ಇದ್ದಾವೆ. ಅಲ್ಲಿ ಡ್ರೀಮ್ 11 ಚೆನ್ನೈ ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಸಾಯಿ ಚೆನ್ನೈ ಅದ್ಯಾವ ರೀತಿಯಲ್ಲಿ ಮೊತ್ತವನ್ನು ಚೇಸ್ ಮಾಡ್ತಾರಂತ ನೋಡ್ಬೇಕಾಗಿದೆ. ಆರಂಭಿಕ ಹಂತದ ಆಟಗಾರರು ಸಾಯಿ ಪರವಾಗಿ ಸತೀಶ್ ಮತ್ತು ಷಣ್ಮುಗ. ಆರಂಭಿಕ ಹಂತದ ಆಟಗಾರರು ಸಾಯಿ ಪರವಾಗಿ ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅಲ್ಲಿ ಫ್ರೆಂಡ್ಸ್ ಬೆಂಗಳೂರು ಮತ್ತು SSCC ಮೈಸೂರು ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಪಂದ್ಯ ಆಡಿದ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಆಡಕ್ಕಾಗಿ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ
ರಂಗ 11 ವರ್ಸಸ್ ಜೈ ಕರ್ನಾಟಕ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಸ್ಮೈಲ್ ವರ್ಸಸ್ ಅವಿಘ್ನ ಸೃಷ್ಟಿ. ಇನ್ನಿಂಗ್ಸ್ ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. 54ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಮೊದಲ ಚೆಂಡಿಗೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎರಡನೇ ಬಾರಿ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರತ್ನ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡ್ರೀಮ್ ಇಲೆವೆನ್ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇರತಕ್ಕಂತ ಬೌಲರ್ ಕೂಡ ರತ್ನ. ಮತ್ತೆ ಮೂರನೇ ಬಾರಿ ಬೆರಸನ ಹೊಡೆತ. ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಮಾರಿಕೆಯ ಹೊರ ಭಾಗವನ್ನು ಕ್ರಮಿಸಾದ ಮೊದಲ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. ಶಾರ್ಟ್ ಆಗಿತ್ತು. ಶಾರ್ಟ್ ಡ್ರೈಸಿಂಗ್ ಡೆಲಿವರಿ. ಬೆರುಸಿನ ಫುಲ್ ಶಾಟ್ ಅನ್ನು ದಾಖಲಿಸಿದ್ದಾರೆ. ಮೊದಲ ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಾಣ್ತಾ ಇರತಕ್ಕಂಥ ಹಂತ. 6 ರನ್ಗಳು ಬರ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯದ ಬಳಿಕ 6 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಆಘಾತವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 5ನೇ ಚೆಂಡು ಮತ್ತೆ ಆರಂಭಿಕವನ್ನೆಲ್ಲ ಬಾಕಿ ಉಳಿತಾ ಇದೆ. ಅಲ್ಲಿ SSCC ಮತ್ತು ಫ್ರೆಂಡ್ಸ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. 1 ಓಟ, 2ನೇ ಓಟವನ್ನು ಗಳಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. ಸ್ವಲ್ಪ ಮಟ್ಟಿಗೆ ದುರ್ಬಲ ಮಟ್ಟದ ಕ್ಷೇತ್ರ ರಕ್ಷಣೆ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. 1ರ ಬದಲಿಗೆ 2ನೇ ಓಟಗಳು ಕೂಡ ಬರ್ತಾ ಇದೆ. 2 ಓಟಗಳ ಸೇರ್ಪಡೆ ತಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಆರಂಭಿಕ ಹಂತದ ಪವರ್ ಪ್ಲೇ ಮೊದಲ ಚೆಂಡಿನಲ್ಲಿ ಬಾಕಿ ಉಳಿತಾ ಇದೆ. ಕೊನೆ ಬಾರಿ ಶುಕ್ರವಾರ ಬೆಳಗಿನ ಪರಿಸ್ಥಿತಿಯಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಶ್ರೀಕಂಠ ಅವರ ಶುಭ ಹಸ್ತದ ಮುಖಾಂತರವಾಗಿ ಪಂದ್ಯಾಕೂಟ ಉದ್ಘಾಟನೆ ಕಾಣಬೇಕಾಗಿತ್ತು. ಒಂದೆಡೆ ಬೆಳಗಾವಿಯಲ್ಲಿ ಅಧಿವೇಶನ ಸಾಗ್ತಾ ಇರೋದ್ರಿಂದ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಅನುಪಸ್ಥಿತಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಗೀತಾ ರವೀಂದ್ರ ಶ್ರೀಕಂಠ ಅವರು ಪಂದ್ಯಾಕೂಟದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮುಖಾಂತರವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ಸಂಜೆ ರಾತ್ರಿ ಪರಿಸ್ಥಿತಿಯಲ್ಲಿ JDS ನ ಯುವ ಘಟಕದ ಯುವ ನಾಯಕರಾಗಿರ್ತಕ್ಕಂಥ ಚಲನಚಿತ್ರ ನಟರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಉಪಸ್ಥಿತಿಯ ಮುಖಾಂತರವಾಗಿ ಪಂದ್ಯಾಕೂಟದ ಸಮಾರೋಪ ಸಮಾರಂಭ ಇವತ್ತು ಜರುಗುತ್ತೆ. ಸೆಮಿಫೈನಲ್ ಎತ್ತರಕ್ಕೆ ಅಲ್ಲಿ SSCC ಕ್ಯಾಪ್ಟನ್ SSCC ಮೈಸೂರು ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಫ್ರೆಂಡ್ಸ್ ಕ್ಯಾಪ್ಟನ್ ಉಪಸ್ಥಿತಿಯಲ್ಲಿದ್ದಾರೆ. ಆರಂಭಿಕ 2 ದಿನಗಳಲ್ಲಿ ಅನುಪಸ್ಥಿತಿಯಲ್ಲಿದ್ದ ಅಭಿ ಇವತ್ತು ಪ್ರಾಮುಖ್ಯ ಹಂತಕ್ಕೆ ಬಂದಿದ್ದಾರೆ.
ಮತ್ತೆರಡನೇ ಅವರ ಚಾಲ್ತಿಗಾಗಿ ವಿಜಯರಾಜ್. ಬಿರುಸಿನ ಹೊಡೆತ, ನಟನರ ಹೊಡೆತವನ್ನು ದಾಖಲಿಸಿದ್ರು. ಲಾಂಗ ಆಫ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಕೋಟಿಗಳ ಸೇರ್ಪಡೆ. ಓವರ್ ಪಿಚ್ ಆಗಿರ್ತಕ್ಕಂತ ಎಸೆತ ಶಾರ್ಟ್ ಆಗಿತ್ತು. ಬಿರುಸಿನ ಬೌಂಡ್ರಿ ಕೂಡ ಬರ್ತಾ ಇದೆ. ತಡ ಮತ್ತ 12. ಮತ್ತೆರಡನೇ ಬಾರಿ ವಿಜಯರಾಜ್ ಮೊದಲ ಚೆಂಡಿನಲ್ಲೇ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆರಡನೇ ಬಾರಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು. ಮತ್ತೆ ಬಿರುಸಿನ ಫುಲ್ ಶಾಟ್ ನಡೀತಾ ಇದೆ. ಎರಡನೇ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಓಟಗಳು ಹರಿದು ಬರ್ತಾ ಇದೆ. ಸಾಯಿ ಚೆನ್ನೈಯ ತಂಡಕ್ಕೆ ಡ್ರೀಮ್ 11 ಕನಸು ಬಹುತೇಕ ಕ್ವಾರ್ಟರ್ ಫೈನಲ್ ಹಂತದಲ್ಲೇ ನುಚ್ಚು ನೂರಾಗುವಂತಹ ಸಾಧ್ಯತೆಯ ಅಂಶವನ್ನು ತೆರೆದಿಡ್ತಾ ಇದೆ. ದೂರದ ಚೆನ್ನೈಯಿಂದ ಕನಸಿನ ಮೂಟೆಯನ್ನು ಹೊತ್ತುಕೊಂಡಿರ್ತಕ್ಕಂಥ ಡ್ರೀಮ್ 11 ಕನಸುಗಾರರ ತಂಡ ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿದ್ದಾರೆ. ಇವಾಗ ಪ್ರಾಮುಖ್ಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ತಂಡಕ್ಕೆ ಬಹಳಷ್ಟು ಒತ್ತಡವನ್ನು ಕೊಡ್ತಾ ಇದೆ. ಹೋದರೆ ಆಘಾತವಿಲ್ಲದೆ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದ್ದಾರೆ. 16 ಓಟ. ಅಲ್ಲಿ SSCC ಕ್ಯಾಪ್ಟನ್ 54ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂತಹ ತಂಡ. ಲೋಗಲಿ ಭಾಗದಲ್ಲಿ ಬಹಳ ಸುಂದರ ಕ್ಷೇತ್ರಕ್ಷರ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. ಓಟಗಳು ತಂಡದ ಮೊತ್ತ 17 ಫಾರ್ ನೋ ಲಾಸ್. ಸೆಕೆಂಡ್ ಓವರ್ ಪ್ರೋಗ್ರೆಸ್. ಒಂದು ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇದೆ. ಓಟಗಳು ಬರ್ತಾ ಇದೆ. ಲೆಗ್ ಬೈ ಅನ್ನುವಂತ ಸೂಚನೆ ರವಾನಿಸಿದ್ರು. 18ಕ್ಕೆ ತಲುಪ್ತಾ ಇದೆ ಚಾಲ್ತಿಯ ಎರಡನೇ ಓವರ್ನಲ್ಲಿ 54ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಇನ್ನೂ ಕೂಡ 36 ಓಟಗಳು ಬರಬೇಕಾಗಿದೆ. ಲೆಕ್ಕಾಚಾರದ ಪಂದ್ಯ. ಎಸೆತ 1ಕ್ಕೆ 1 ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತ ಸಾಮರ್ಥ್ಯದ ಪಂದ್ಯ ಅಂಕಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೆಡೆ ಗಾಳಿಯ ಬರಪರ ಒತ್ತಡ ಕೂಡ ಆಟಗಾರರಿಗೆ ಲಭಿಸ್ತಾ ಇದೆ. ಅಲ್ಲಿ SSCC ಮೈಸೂರಿನ ಕ್ಯಾಪ್ಟನ್ಗೆ ಲಾಸ್ಟ್ ಕಾಲ್ ಕೊಟ್ಟಿದ್ದಾರೆ. 2 ನಿಮಿಷಗಳ ಒಳಭಾಗಕ್ಕಾಗಿ ಟಾಸ್ಗೆ ಬರಬೇಕಿಲ್ಲ, ಆದ್ರೆ ಫ್ರೆಂಡ್ಸ್ ಟಾಸ್ ಜಯ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ ಸಂಘಟಕರು. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಬವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಔಟ್ ಸೈಡ್ ಹಾಫ್ ಟಿಕ್ರ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಹೊರ ತಿರುವನ್ನು ಪಡಿತಾ ಇದೆ. ಔಟ್ ಸ್ವಿಂಗರ್ ಎಸೆತ, ಹೊರ ತಿರುವಿನ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇರ್ತಕ್ಕಂಥ ಹಂತ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 18 ಓಟವನ್ನು ದಾಖಲಿಸಿದ್ದಾರೆ. ಅಂತಿಮ 36 ಎಸೆತ, 36 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪ್ರತಿ ಚೆಂಡಿಗೆ 1 ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತ ಪಂದ್ಯ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದಾಟ. ಇಂಥದೇ ಪಂದ್ಯ, ಇಂಥದೇ ತಂಡ ಜಯಿಸದ ಅನ್ನುವಂತ ಲೆಕ್ಕಾಚಾರವನ್ನು ಗ್ರಹಿಸಿದ್ರೆ ಖಂಡಿತಕ್ಕೂ ಮೂರ್ಖತನ ಆಗುತ್ತೆ. ನಿನ್ನೆ ದಿನದ ಕೊನೆಯ ಪಂದ್ಯ ಸ್ಮೈಲ್ ಆಟಗಾರರು ರಿಯಲ್ ಫೈಟರ್ಸ್ 27 ಓಟವನ್ನು ದಾಖಲಿಸಿದ್ದಾರೆ. ಸ್ಮೈಲ್ 28ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿತ್ತು. ಅಂತಿಮ 2 ಚೆಂಡಿನಲ್ಲಿ 6 ಓಟ ಬೇಕಾಗಿತ್ತು. 5 ಓಟವನ್ನು ದಾಖಲಿಸಿದ್ದಾರೆ. ಪಂದ್ಯ ಟೈ ಆಗಿದೆ. ಆ ಒಂದು ಅಂಶವೇ
ಇವತ್ತು ಜಾನ್ಸನ್ ರಿಯಲ್ ಫೈಟರ್ಸ್ಗೆ ಮುಳುವಾಗಿತ್ತು. ಮೈಟಿ ಆಟಗಾರರಿಗೆ ಲಾಭದಾಯಕ ಆಗಿದೆ. ಮುಂದಿನ ಪಂದ್ಯ SSCC ಟಾಸ್ ಜಯಿಸಿತು. ಓಟಗಳ ಸೇರ್ಪಡೆ ತನ್ನ ಮತ ಕೂಡ 19ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಕಾರ್ತಿಕ್ ಹೊಸ ಬೌಲರ್. ತನ್ನ ಮತ 19. 35 ಓಟಗಳು ಬರಬೇಕಾಗಿದೆ ಇನ್ನು ಕೂಡ ಜಯಕ್ಕಾಗಿ. ಮುಂದಿನ ಪಂದ್ಯ SSCC ಟಾಸ್ ಜಯಿಸಿದ್ದಾರೆ, ಕ್ಷೇತ್ರರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6 ಓಟಗಳ ಸೇರ್ಪಡೆ. ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. 29 ಓಟಗಳು ಬರಬೇಕಾಗಿದೆ ಎನ್ನುವುದಂತ 34 ಚೆಂಡುಗಳಲ್ಲಿ 34 balls 29 runs required. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನೊಂದು ಲಾಭವನ್ನು ಪಡ್ಕೊಂಡ್ರು. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಇವಾಗ ಸಾಯಿ ಚೆನ್ನಯ್ಯ ಷಣ್ಮುಗಂ ದಾಖಲಿಸ್ತಾ ಇದ್ದಾರೆ. 2 ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಡ್ರೀಮ್ 11 ಬಹುತೇಕ ಕನಸು ಕ್ವಾರ್ಟರ್ ಫೈನಲ್ ಹಂತದಲ್ಲಿ ನುಚ್ಚುನೂರಾಗುವ ಸಾಧ್ಯತೆ ಈಗಾಗಲೇ ತೆರೆದಿಡ್ತಾ ಇದೆ. 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿದ್ರು. ತನ್ನ ಮೊತ್ತ ಕೂಡ 31ಕ್ಕೆ ತಲುಪ್ತಾ ಇದೆ. 23 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸುಲಭ ಜಯದ ಕಡೆಗೆ ಮುಖ ಮಾಡುವಂತಹ ಸಿದ್ಧತೆಯಲ್ಲಿ ಸತತ 2 ಸಿಕ್ಸರ್ ದಾಖಲಿಸಿದ್ದಾರೆ. ಹ್ಯಾಟ್ರಿಕ್ ಅವಕಾಶ ಇದೆ. ಸಿಕ್ಸರ್ಗಳೇ ವಿರಳವಾಗ್ತಾ ಇರ್ತಕ್ಕಂಥ ಪಂದ್ಯ. ತನ್ನ ಮೂಲಕ ಹ್ಯಾಟ್ರಿಕ್ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. 3ನೇ ಸಿಕ್ಸರ್ ಇವಾಗ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಪ್ರವೀಣ್ ಅವರ ಮೂಲಕ 200 ರೂಪಾಯಿಗಳನ್ನು ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಆಟಗಾರರಿಗೆ ನೀಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ದಾರೆ. ತನ್ನ ಮೊತ್ತ ಕೂಡ 37. ತಪ್ಪಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 38ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 16 ಓಟಗಳು ಬರಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಡ್ರೀಮ್ 11 3ನೇ ಓವರ್ನ ಮುಕ್ತಾಯಕ್ಕೆ 38 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತದ 30 ಎಸೆತ ಜಯಕ್ಕಾಗಿ ಇನ್ನೂ ಕೂಡ 16 ಓಟಗಳು ಬರಬೇಕಾಗಿದೆ. 30ಕ್ಕೆ 16 ಸುಲಭ ಜಯದ ನಿರೀಕ್ಷೆಯಲ್ಲಿ
ಸ್ವಲ್ಪ ಮಟ್ಟಿಗೆ ಸಾಯಿ ಚೆನ್ನೈ ಆಟಗಾರರು ಸಂಘಟಕರೊಂದಿಗೆ ಸಹಕರಿಸ್ತಾ ಇದ್ದಾರೆ. ಪಂದ್ಯವನ್ನು ಕ್ಷಿಪ್ರಗತಿಯಲ್ಲಿ ಮುಕ್ತಾಯಗೊಳಿಸಿ ಸಮಯವನ್ನು ಉಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ 4ನೇ ಓವರ್ಗಾಗಿ ಡ್ರೀಮ್ 11 ಚೆನ್ನೈ ಅಪ್ಪುವನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾಲ್ಕನೇ ಓವರ್ಸ್ ನ ಚಾಲ್ತಿಯಲ್ಲಿ ಅಪ್ಪುವನ್ನು ಪರಿಚಯಿಸಿದ್ದಾರೆ ಡ್ರೀಮ್ 11 ಚೆನ್ನೈ ಸಾಯಿ ಚೆನ್ನೈ ವಿರುದ್ಧವಾಗಿ. ಮತ್ತೆ 4ನೇ ಓವರ್ಗಾಗಿ ಬಿರುಸಿನ ಹೊಡೆತಗಳನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಡೀಪ್ ಮಿಡ್ಗಡೆ ಭಾಗದಲ್ಲಿ ಮತ್ತೆ ಬೌಂಡ್ರಿ. 4 ಕೋಟುಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 4 ಕೋಟುಗಳ ಸೇರ್ಪಡೆ ಮೂಲಕವಾಗಿ ತಡ ಮತ್ತೆ ಕೂಡ 42 12 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. 12 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಸುಲಭ ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ತಂಡ ಸಾಯಿ ಚೆನ್ನೈಯ ತಂಡ. ಬಹಳ ಸುತ್ತಮುತ್ತ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್, ಮತ್ತೆ ಬೌಂಡ್ರಿ ಬರ್ತಾ ಇದೆ. 4 ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 46. ತಡ ಮೊತ್ತ 46. ಜಯಕ್ಕಾಗಿ ಕೇವಲ 8 ಓಟುಗಳು ಬರಬೇಕಾಗಿದೆ. ಸುಂದರತೆ ಸತ ಬ್ಲಾಕ್ ಆಲ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಎಸ್ಎಸ್ಸಿಸಿ ಆಟಗಾರರು ಪಂದ್ಯ ಮುಕ್ತಾಯವಾದ ಬಳಿಕ ಶೀಘ್ರದಲ್ಲಿ ಕ್ಷೇತ್ರಕ್ಷಣೆಗೆ ಬರಬೇಕು. ಸಮಯ ವಿಳಂಬಕ್ಕೆ ಅವಕಾಶ ಇಲ್ಲ. ಪಂದ್ಯ ಮುಕ್ತಾಯವಾದ ಬಳಿಕ ಎಸ್ಎಸ್ಸಿಸಿ ಕ್ಷೇತ್ರಕ್ಷಣೆಗೆ ಬರಬೇಕು. ಸಮಯ ವಿಳಂಬಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ 7 ಗಂಟೆಗೆ ಸರಿಯಾಗಿ ನಮ್ಮ ಪಂದ್ಯ ಕೂಡದ ಸಮಾರಂಭದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಉಪಸ್ಥಿತಿಯನ್ನು ಕಾಣಲಿಕ್ಕಿದ್ದಾರೆ. ಬಹಳಷ್ಟು ನೃತ್ಯ ಹೊಡೆತ ತನ್ನ ಮೂಲಕ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟುಗಳ ಸೇರ್ಪಡೆ ಕ್ಷಿಪ್ರಗತಿಯಲ್ಲಿ ಪಂದ್ಯವನ್ನು ಮುಕ್ತಾಯಗೊಳಿಸುವಂತಹ ಲೆಕ್ಕಾಚಾರದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 6 ಓಟುಗಳ ಸೇರ್ಪಡೆ ತನ್ನ ಮೊತ್ತ 52. ಜಯಕ್ಕಾಗಿ ಕೇವಲ 2 ಓಟುಗಳು ಬರಬೇಕಾಗಿದೆ. ಹೋರಾಟ ನಿರೀಕ್ಷೆಯ ಪಂದ್ಯ ಒನ್ ಸೈಡ್ ಆಗಿ ಸಾಗ್ತಾ ಇದೆ. ಏಕಮುಖ ಸಂಘರ್ಷವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಕೇವಲ 2 ಓಟುಗಳು ಬರಬೇಕಾಗಿದೆ 24 ಚೆಂಡುಗಳ ಬಳಿಕ. ಆರಂಭಿಕ 3 ಪಂದ್ಯವನ್ನು ಜಯಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿರತಕ್ಕಂಥ ಡ್ರೀಮ್ 11 ಚೆನ್ನೈಯ ತಂಡ ಸಾಯಿ ಚೆನ್ನೈಯ ಒಂದು ಕ್ವಾರ್ಟರ್ ಫೈನಲ್ ನ ಪ್ರತ್ಯುತ್ತರ ಒಂದು ಆರ್ಭಟದ ಮುಂದೆ ಮಂಕಾಗಿದ್ದಾರೆ. ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿಕೊಂಡ್ರು. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ನ ಮೂಲಕ ಮೊದಲ ತಂಡವಾಗಿ ಸಾಯಿ ಚೆನ್ನೈಯ ತಂಡ ಸೆಮಿಫೈನಲ್ ಎಂಟ್ರಿನ ದಾಖಲಿಸಿದೆ. ಅಭಿನಂದನೆಗಳು. ವಿರೋಚಿತ ಆಟವನ್ನು ಆಡಿರ್ತಕ್ಕಂಥ ಡ್ರೀಮ್ 11 ಚೆನ್ನೈ ಆಟಗಾರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ.
ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಷಣ್ಮುಗಂ ಬರಬೇಕು. ಅಲ್ಲಿ ಷಣ್ಮುಗಂ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಷಣ್ಮುಗಂ ಅವ್ರಿಗೆ 200 ರೂಪಾಯಿಗಳ ಒಂದು ನಗದನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ.